ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದ ವಿಚಾರವಾಗಿ ಮುಖ್ಯವಾಗಿ 3 ಜನನ ಟಾರ್ಗೆಟ್ ಮಾಡಬೇಕು ಅಂತ ಸಾಕಷ್ಟು ಜನ ಕಾಯ್ತಿದ್ದಾರೆ ಅನ್ನೋದು ಸಾಕಷ್ಟು ಜನರ ಆರೋಪ. ಆ 3 ಜನ ಯಾರು ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಹೆಣಗಳನ್ನು ಅವರ ಆದೇಶದ ಮೇರೆಗೆ ಹೂತಿಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ ಅಂತ ದೂರು ಕೊಟ್ಟಿರುವಂತಹ ಭೀಮಾ ಮತ್ತು ಸೌಜನ್ಯ ಪ್ರಕರಣವನ್ನು ಮತ್ತು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುವಂತಹ ಸಾಕಷ್ಟು ಕೊಲೆ, ಅತ್ಯಾಚಾರ, ಮಿಸ್ಸಿಂಗು, ಹಲ್ಲೆಗಳು, ಸಾಕಷ್ಟು ಪ್ರಕರಣಗಳ ಕುರಿತಾಗಿ AI ಬಳಸ್ಕೊಂಡು ಜನರಿಗೆ ರೀಚ್ ಆಗುವ ಹಾಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಆ ವಿಡಿಯೋವನ್ನು ಮಿಲಿಯನ್ ಗಟ್ಟಲೆ ವೀಕ್ಷಕರು ನೋಡುವಂತೆ ಮಾಡಿದಂತಹ ಧೂತ ಸಮೀರ್ MD ಈ 3 ಜನರ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರ ಮೊದಲ ವಿಕೆಟ್ ಅನ್ನುವ ರೀತಿಯಲ್ಲಿ BL ಸಂತೋಷ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನುವ ಕೇಸನ್ನು ನೆಪ ಮಾಡಿಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧಿಸಿ 14 ದಿನಗಳ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಸೊ ಅದಲ್ಲಾಯಿತು. ಭೀಮನ ಕುರಿತಾಗಿ BJPಯವರು ಹೇಳಿಕೆ ಕೊಡ್ತಿದ್ದಾರೆ, ಕಾಂಗ್ರೆಸ್ಸಿನವರು ಹೇಳಿಕೆ ಕೊಡ್ತಿದ್ದಾರೆ. ಸಾಕಷ್ಟು ಜನ ಆತನ ವಿರುದ್ಧ ಕ್ರಮ ಆಗಬೇಕು, ಆತನ ಮಂಪರು ಪರೀಕ್ಷೆ ಆಗಬೇಕು, ಇದು ಷಡ್ಯಂತ್ರ ಅಂತ ಸ್ವತಃ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DCM ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತಹ ಹೇಳಿಕೆಗಳನ್ನು ಕೊಟ್ಟು ಆಶ್ಚರ್ಯ ಉಂಟು ಮಾಡಿದ್ರು. ಯಾರ ರಕ್ಷಣೆಗೆ ಗೊತ್ತಿಲ್ಲ, ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ. ಸೊ ಭೀಮನ ವಿಚಾರದಲ್ಲಿ ಅದಿದ್ದರೆ ಈಗ ಸಮೀರ್ MD ಅವರನ್ನು ಬಂಧಿಸಬೇಕು ಅನ್ನುವಂತಹ ಪ್ರಯತ್ನ 2ನೇ ಬಾರಿಗೂ ಸಹ ವಿಫಲ ಆಗಿದೆ. ಮೊದಲನೇ ಬಾರಿಗೆ ಯಾವಾಗ ಆ ವಿಡಿಯೋ ಹೊರಗಡೆ ಬಂದಿತ್ತು, ಮೊದಲನೇ ವಿಡಿಯೋ ಹೊರಗಡೆ ಬಂದಿತ್ತಲ್ಲ, ಧರ್ಮಸ್ಥಳ ಹಾರರ್ ಅನ್ನುವಂತಹ ವಿಡಿಯೋ, ಆ ವಿಡಿಯೋ ಬಿಟ್ಟಾಗ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಆದಾಗ ಸೌಜನ್ಯ ಕೇಸ್ ಬಗ್ಗೆ ಸಾಕಷ್ಟು ಜನ ಮತ್ತೆ ಚರ್ಚೆ ಆರಂಭಿಸಿದರು. ಯಾರು ಅಟ್ಲೀಸ್ಟ್ ಮರ್ತಿದ್ರು ಕೆಲವು ಜನ, ಅವರು ಚರ್ಚೆ ಆರಂಭಿಸಿದರು. ಯಾರು ಆಲ್ರೆಡಿ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ರು ಅವ್ರಿಗೆ ಇನ್ನೊಂದಷ್ಟು ಧ್ವನಿ ಬಂತು. ಮತ್ತು ಅದರ ಬಗ್ಗೆ ಗೊತ್ತೇ ಇಲ್ಲದವರಿಗೂ ಸಹ ಇಡೀ ರಾಜ್ಯದಲ್ಲಿ ಅದು ಗೊತ್ತಾಗುತ್ತೆ. ಸಾಕಷ್ಟು ಜನರನ್ನು ರೀಚ್ ಆಯ್ತದು ಬಿಕಾಸ್ ಆಫ್ ಇಟ್ಸ್ ಪ್ರೆಸೆಂಟೇಷನ್ ಮತ್ತು AI ಬಳಸ್ಕೊಂಡು ಸಚಿತ್ರವಾಗಿ ಮಂಡಿಸಿದ ರೀತಿಯಿಂದ. ಆ ಸಂದರ್ಭದಲ್ಲಿ ಅವರನ್ನು ಬಂಧಿಸಬೇಕು, ಸಮೀರ್ MDನ ಬಂಧಿಸಬೇಕು ಅನ್ನುವಂತಹ ಪ್ರಯತ್ನಗಳು ನಡೀತು. ಆಗಲೂ ಬೇಲ್ ಸಿಕ್ಕಿತ್ತು. ಈಗ ಮತ್ತೊಂದು ಒಂದು ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ, ಅದು ಸಹ ವಿಫಲ ಆಗಿದೆ. ಸೊ ಹೇಗೆ ತಪ್ಪಿಸ್ಕೊಂಡ ಸಮೀರ್ MD? ತಿಮರೋಡಿನೇ ಅರೆಸ್ಟ್ ಆಗಿರಬೇಕಾದ್ರೆ ಸಮೀರ್ MD ತಪ್ಪಿಸ್ಕೊಂಡಿದ್ದು ಹೇಗೆ ಬಚಾವಾಗಿತ್ತು ಅನ್ನೋದನ್ನು ಹೇಳ್ತೀನಿ. ಸೊ ಇಲ್ಲಿ ಸಮೀರ್ MD ವಿರುದ್ಧ ಪೊಲೀಸ್ ಇನ್ಸ್ಪೆಕ್ಟರೇ ಒಂದು ರೀತಿ ಸುಮೋಟೋ ಕೇಸ್ ರೀತಿಯಲ್ಲಿ ಒಂದು ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ. ಯಾವುದು ಈ ಧರ್ಮಸ್ಥಳ ಹಾರರು, ಧರ್ಮಸ್ಥಳ ಸೀರಿಯಲ್ ಕಿಲ್ಲರು, ಸಾಕ್ಷಿನಾಶ, ಹೀಗೆ ವಿಡಿಯೋಗಳು ಮಾಡಿರೋದ್ರಿಂದ ಸಮಾಜದಲ್ಲಿ ಧರ್ಮದ ನಡುವೆ ದ್ವೇಷ ಬಿತ್ತುವಂತಹ ಪ್ರಯತ್ನ ಆಗಿದೆ ಅಂತಲೂ ಮತ್ತು ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವಂತಹ ಪ್ರಯತ್ನ ಆಗಿದೆ ಅಂತಲೂ ಕೆಲವರ ಒಂದು ರೀತಿ ಮಾನನಷ್ಟ ಆಗಿದೆ ಅಂತಲೂ ಆರೋಪಗಳನ್ನು ಹೊರಿಸಿ PSI ಒಂದು ದೂರನ್ನು ದಾಖಲಿಸ್ಕೊಂಡಿದ್ರು. ಆ ದೂರಿನ ಅನ್ವಯ ಈಗ ಬಂಧಿಸೋದಕ್ಕೆ ರೆಡಿ ಆಗಿಬಿಟ್ಟಿದ್ರು. ಸಮೀರ್ ಮನೆ ಹತ್ರ ಸಹ ಹೋಗಿದ್ರು ಪೊಲೀಸರು ಅಂತ ಹೇಳಲಾಗ್ತಿದೆ. ಆದರೆ ಅದರ ನಡುವೆ ಕೋರ್ಟು ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ. ಹಾಗಾದರೆ ಸಮೀರ್ MD ಅಲರ್ಟ್ ಆಗಿದ್ದು ಹೇಗೆ? ಅಷ್ಟು ಶೀಘ್ರದಲ್ಲಿ ಫ್ಲ್ಯಾಶಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದು ಹೇಗೆ? ನಿಜವಾಗ್ಲೂ ಇವತ್ತೇ ಸಿಕ್ಬಿಡ್ತಾ, ಇವತ್ತೇ ಅಪ್ಲೈ ಮಾಡಿ ಇವತ್ತೇ ಸಿಗ್ತಾ? ಇಲ್ಲ. ಸಮೀರ್ ಮೊನ್ನೆ 19ನೇ ತಾರೀಕಿಗೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದ ಕೋರ್ಟ್ಗೆ, ಬೆಳ್ತಂಗಡಿ ಕೋರ್ಟಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ದ. ನನ್ನನ್ನು ಬಂಧಿಸುವಂತಹ ಪ್ರಯತ್ನ ನಡೀತಾ ಇದೆ, ನನಗೆ ನಿರೀಕ್ಷಣಾ ಜಾಮೀನು ಕೊಡಿ ಅಂತ. ಅದರ ವಿಚಾರಣೆ ಇವತ್ತಿತ್ತು. ವಿಚಾರಣೆಗೂ ಮೊದಲೇ ಬಂಧಿಸಿಬಿಡಬೇಕು ಅನ್ನುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡ್ತಿದ್ರು. ಆದರೆ ಸಮೀರ್ MD ಅವರ ಕೈಗೆ ಸಿಗಲಿಲ್ಲ. ಅಷ್ಟೊತ್ತಿಗೆ ಕೋರ್ಟಿನ ಆದೇಶ ಬಂತು, ನಿರೀಕ್ಷಣಾ ಜಾಮೀನನ್ನು ಅವರಿಗೆ ಕೊಡಲಾಗಿದೆ. ಆ ಮೂಲಕ ಬಂಧನ ಮಾಡುವಂಥದ್ದಕ್ಕೆ ಈಗ ಪೊಲೀಸರಿಗೆ ಅವಕಾಶ ಇಲ್ಲ. ಸೊ ಈ ಜಸ್ಟ್ ಮಿಸ್ಡ್ ಬೈ ಎ ವಿಸ್ಕರ್, ಸಣ್ಣ ಎಳೆಯಷ್ಟು ಇದರಲ್ಲಿ ಎಸ್ಕೇಪ್ ಸಮೀರ್ ಬಂಧನದಿಂದ, ಸಣ್ಣ ಎಳೆಯಷ್ಟು, ಬೇರೇನೂ ಇಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಮತ್ತೆ ವಿಚಾರಣೆಯನ್ನು ಕೋರ್ಟ್ ಏನಾದರೂ ಮುಂದೂಡಿಬಿಟ್ಟಿದ್ರೆ ಇವತ್ತು ಸಮೀರ್ MD ಅರೆಸ್ಟ್ ಆಗೋದು ಫಿಕ್ಸ್ ಆಗಿರ್ತಿತ್ತು. ಆದರೆ ಈಗ ಅದು ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೋರ್ಟಿಗೆ ನಿರೀಕ್ಷಣೆ ಜಾಮೀನು ಕೊಟ್ಟಿದೆ. ಈಗ ಏನಿದ್ರು ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆ ಮಾಡಿ
ಕಳಿಸ್ಬೇಕಾಗತ್ತೆ. ಆ ವಿಚಾರಣೆಯನ್ನು ಮುಂದಿನ ದಿನಗಳಲ್ಲಿ ಅವರು ಚಾರ್ಜ್ ಶೀಟ್ ಸಲ್ಲಿಸೋ ಸಂದರ್ಭದಲ್ಲಿ ಯಾವ ರೀತಿ ತಗೊಂಡು ಹೋಗ್ತಾರೋ ಏನೋ ಅದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು. ಸೊ ಹೀಗೆ ಇವತ್ತು ತಿಮರೋಡಿ ಬಂಧನ ಆದರೂ ಸಹ ಸಮೀರ್ MD ತಪ್ಪಿಸಿಕೊಂಡಿದ್ದಾನೆ, ಬಂಧನದಿಂದ ತಪ್ಪಿಸಿಕೊಂಡಿದ್ದಾನೆ. ಇನ್ನು ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅಂತ ಪ್ರತಿದಿನ ನಿಮ್ಮ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಧರ್ಮಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಬಂದು ಹೆಣಗಳನ್ನು ಹೊತ್ತಿಟ್ಟಿದ್ದೀನಿ, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ನಾನೀಗ ಎಲ್ಲವನ್ನು ತೋರಿಸ್ಬೇಕು ಅಂತ ಬಂದಿದ್ದೀನಿ ಅಂತಹ ಪ್ರಕರಣ ಅದು ಏನೇನಾಗ್ತಿದೆ ಪ್ರತಿದಿನ ಹೇಳ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆಯೇ ಈ ಬಂಧನಗಳು, ಈ ಬಂಧನದ ಪ್ರಯತ್ನಗಳು ಎಲ್ಲವೂ ನಡೀತಾ ಇದೆ ಅನ್ನೋದು ಜಗಜ್ಜಾಹೀರು, ಅದರಲ್ಲಿ ಏನೂ ಮುಚ್ಚುಮರೆ ಇಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ. ಪ್ರತಿ ಬೆಳವಣಿಗೆಯನ್ನು ಸಹ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.